ಇನ್ನೇನು 2 ದಿನಗಳಲ್ಲಿ ದೇಶಾದ್ಯಂತ 79ನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಅದ್ದೂರಿಯಿಂದ ಆಚರಿಸೋದಕ್ಕೆ ಇಡೀ ದೇಶ ಅಣಿಯಾಗ್ತಾ ಇರುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ದೇಶದ ಯಶಸ್ವಿ ಪ್ರಧಾನಮಂತ್ರಿಯವರ ಆಲೋಚನೆಯಂತೆ, ಅವರ ಸೂಚನೆಯಂತೆ ಪ್ರತಿ ವರ್ಷ 2022ನೇ ವರ್ಷದಿಂದ ಸ್ವಾತಂತ್ರ್ಯ ದಿನೋತ್ಸವದ 2 ದಿನ ಮುಂಚಿತವಾಗಿ ದೇಶದ ಪ್ರತಿಯೊಬ್ಬ ಪ್ರಜೆಯ ಮನೆಯಲ್ಲಿ ರಾಷ್ಟ್ರ ಧ್ವಜಾರೋಹಣ ಆಗಬೇಕು ಅನ್ನುವ ಉದ್ದೇಶಕ್ಕೋಸ್ಕರ ಹರ್ ಘರ್ ತಿರಂಗ ಈ ಕಾರ್ಯಕ್ರಮವನ್ನು ಕಳೆದ 3 ವರ್ಷಗಳಿಂದ ನಾವು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ವರ್ಷ 79ನೇ ಸ್ವಾತಂತ್ರ್ಯ ದಿನೋತ್ಸವದ ಪ್ರಯುಕ್ತವಾಗಿ ಆಗಸ್ಟ್ 10ರಿಂದ 15ರವರೆಗೆ ಪ್ರತಿ ಗ್ರಾಮದಲ್ಲಿ, ಪ್ರತಿ ಪಟ್ಟಣದಲ್ಲಿ ತಿರಂಗ ಯಾತ್ರೆಯನ್ನು ಭಾರತೀಯ ಜನತಾ ಪಾರ್ಟಿಯ ವಿವಿಧ ಪ್ರಕೋಷ್ಠಗಳು, ವಿವಿಧ ಮೋರ್ಚಾಗಳು ಮತ್ತು ನಮ್ಮ ಪ್ರಮುಖರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಆಚರಿಸುವ ಸಂಕಲ್ಪವನ್ನು ಮಾಡಿ ಈಗಾಗಲೇ ಆ ಕಾರ್ಯಕ್ರಮ ಆರಂಭ ಆಗಿದೆ. ಆಗಸ್ಟ್ 13ರಿಂದ ಅಂದರೆ ಇಂದಿನಿಂದ 15ರ ಬೆಳಗಿನವರೆಗೆ ದೇಶದ ಉದ್ದಗಲಕ್ಕೂ ಪ್ರತಿಯೊಬ್ಬ ಪ್ರಜೆ ತನ್ನ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಆರೋಹಣ ಮಾಡಿ 15ರ ಸಂಜೆ 5 ಗಂಟೆಗೆ ಧ್ವಜಾವತರಣ ಮಾಡೋದು ನಮ್ಮ ಈ ಹರ್ ಘರ್ ತಿರಂಗ ಕಾರ್ಯಕ್ರಮದ ಒಟ್ಟಾರೆ ಸ್ವರೂಪ ಮತ್ತು ಸಂಕಲ್ಪ. ಈಗಾಗಲೇ ದೇಶದಲ್ಲಿ ನಮಗೆ ಈಗ ಲಭ್ಯ ಆಗಿರುವಂತಹ ಮಾಹಿತಿಯ ಪ್ರಕಾರ ನಮ್ಮ ಪಕ್ಷದ ಸರಳ್ ಆ್ಯಪ್ ಮತ್ತು ಹರ್ ಘರ್ ತಿರಂಗ ಆ್ಯಪ್ನಲ್ಲಿ ಅಪ್ಲೋಡ್ ಆಗಿರುವಂಥ, ಧ್ವಜಾರೋಹಣ ಮಾಡಿ ಅಪ್ಲೋಡ್ ಆಗಿರುವಂತಹ ಒಟ್ಟು ಸಂಖ್ಯೆ 1 ಕೋಟಿಗೂ ಹೆಚ್ಚು ಅನ್ನುವಂಥದ್ದು ಈಗ ಈ ಹೊತ್ತಿನವರೆಗೆ ನಮಗೆ ಲಭ್ಯ ಆಗಿರುವಂಥ ಮಾಹಿತಿ. ಇವತ್ತಿನಿಂದ ಆಗಸ್ಟ್ 15ರ ಬೆಳಗಿನವರೆಗೆ ಪ್ರತಿಯೊಬ್ಬ ಪ್ರಜೆಯ ಮನೆಯಲ್ಲಿ ಈ ಧ್ವಜಾರೋಹಣವನ್ನು ಆಚರಿಸುವಂಥ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಮಂಗಳೂರಿನಲ್ಲಿ ವಿಶೇಷವಾಗಿ ಮಾಧ್ಯಮ ತಂಡದ ನೇತೃತ್ವದಲ್ಲಿ ಹರ್ ಘರ್ ತಿರಂಗ ಕಾರ್ಯಕ್ರಮಕ್ಕೆ ನಾವು ಇವತ್ತು ಬೆಳಿಗ್ಗೆ ಚಾಲನೆಯನ್ನು ಕೊಟ್ವಿ. ಹರ್ ಘರ್ ತಿರಂಗ ಕಾರ್ಯಕ್ರಮದ ಭಾಗವಾಗಿ ಈಗಾಗಲೇ ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂತಹ ಮಹಾಪುರುಷರ ಪುತ್ಥಳಿಯನ್ನು ಸ್ವಚ್ಛಗೊಳಿಸಿ ಅಲ್ಲಿ ನಾವು ಗೌರವ ಸಲ್ಲಿಸುವಂತಹ ಕಾರ್ಯಕ್ರಮಕ್ಕೂ ಕೂಡ ಮಂಗಳೂರಿನಲ್ಲಿ ಇವತ್ತು ಬೆಳಿಗ್ಗೆ ಮಾನ್ಯ ಸಂಸದರು ಮತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರು ಸತೀಶ್ ಕುಂಫಲ ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮಕ್ಕೂ ಕೂಡ ಚಾಲನೆಯನ್ನು ಕೊಟ್ಟಿದ್ದೀವಿ. ಈ ವರ್ಷದ ಸ್ವಾತಂತ್ರ್ಯ ದಿನೋತ್ಸವ ಮತ್ತು ಹರ್ ಘರ್ ತಿರಂಗಕ್ಕೆ ವಿಶೇಷ ಮೆರುಗನ್ನು ತಂದುಕೊಟ್ಟಿರೋದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾರತದ ದೇಶದ ಕೋಟಿ ಕೋಟಿ ಜನರ ಭಾವನೆಯ ಪ್ರತೀಕವಾಗಿ ಸಮರ್ಥ ನೇತೃತ್ವವನ್ನು ವಹಿಸಿರುವಂತಹ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಕೆಚ್ಚೆದೆಯಿಂದ ಹೋರಾಡಿ ಈ ದೇಶದ ಸ್ವಾಭಿಮಾನವನ್ನು ಎತ್ತಿ ಹಿಡಿದಂತಹ ಲಕ್ಷಾಂತರ ಸೈನಿಕರಿಗೆ ಗೌರವ ಸಲ್ಲಿಸುವ ಕಾರಣಕ್ಕೋಸ್ಕರ, ಲಕ್ಷಾಂತರ ಸೈನಿಕರ ಭಾವನೆಗಳಿಗೆ ಗೌರವಿಸೋದಕ್ಕೋಸ್ಕರ, ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದಂತಹ ಹಲವು ಯೋಧರ ಸ್ಮೃತಿಗಳಿಗೆ ಗೌರವವಂತ ಸಲ್ಲಿಸುವಂತಹ ಕಾರ್ಯಕ್ರಮಕ್ಕೆ ಈ ಬಾರಿ ನಾವು ವಿಶೇಷವಾದಂತಹ ಒತ್ತನ್ನು ಕೊಟ್ಟಿದ್ದೀವಿ. ಆಪರೇಷನ್ ಸಿಂಧೂರ ಈಗಾಗಲೇ ನಾವು ಸ್ವಾತಂತ್ರ್ಯದ ನಂತರ ನಡೆದಂತಹ ಹಲವು ಛಾಯಾಯುದ್ಧಗಳು, ಪಾಕಿಸ್ತಾನ ನಡೆಸಿದಂಥ ಹಲವು ಛಾಯಾಯುದ್ಧಗಳು ಮತ್ತು ಅಧಿಕೃತವಾಗಿ ನಡೆಸಿದಂತಹ 2-3 ಯುದ್ಧಗಳಲ್ಲಿ ಭಾರತ ಹೇಗೆ ತನ್ನ ವಿಜಯ ಪತಾಕೆಯನ್ನು ಹಾರಿಸ್ತೋ
ಅದೇ ರೀತಿಯಲ್ಲಿ ನಾವು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೂ ಕೂಡ ಭಾರತದ ಯೋಧರು ಮತ್ತು ಭಾರತದ ನೇತೃತ್ವ ಇದೆರಡು ಅತ್ಯಂತ ಸಮರ್ಥವಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ದನ್ನು ನಾವೆಲ್ಲರೂ ಕೂಡ ಕಂಡಿದ್ದೇವೆ. ಸೊ ಹಾಗಾಗಿ ಈ ಆಪರೇಷನ್ ಸಿಂಧೂರದ ಸ್ಮರಣಾರ್ಥವಾಗಿ ನಾವು ಈ ಮೂಲಕ ರಾಜ್ಯದ ಉದ್ದಗಲಕ್ಕೆ ಇರತಕ್ಕಂತಹ ದೇಶಭಕ್ತ ಎಲ್ಲ ನಾಗರಿಕ ಬಂಧು ಭಗಿನಿಯರಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದು, ಹರ್ ಘರ್ ತಿರಂಗ ಕಾರ್ಯಕ್ರಮದ ಭಾಗವಾಗಿ ಪ್ರತಿಯೊಬ್ಬ ಪ್ರಜೆ ಧ್ವಜವನ್ನು ತನ್ನ ಮನೆಯಲ್ಲಿ ಹಾರಿಸಿ ಗೌರವ ಸಲ್ಲಿಸುವ ಮೂಲಕ ನಮ್ಮ ಯೋಧರಿಗೆ, ಹುತಾತ್ಮರಾದಂಥ ಯೋಧರಿಗೆ ಮತ್ತು ದೇಶದ ಹಿತವನ್ನು ಕಾಪಾಡೋದಕ್ಕೆ ಕಟಿಬದ್ಧರಾದಂತಹ ದೇಶದ ನೇತೃತ್ವ ಪ್ರಧಾನಮಂತ್ರಿಯವರಿಗೆ ನಾವು ನೈತಿಕ ಬೆಂಬಲವನ್ನು ಕೊಡಬೇಕು ಅನ್ನುವಂತಹ ಕಳಕಳಿಯ ವಿನಂತಿಯನ್ನು ನಾವು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇವೆ.